ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕ್ರಿಸ್ಪಿಯಾಗಿ ಗೋಧಿ ಹಿಟ್ಟಿನಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಟೀ ಜೊತೆಗೆ ಸೂಪರ್ ಆಗಿರುತ್ತೆ ಮತ್ತು ಮಕ್ಕಳಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಇದು, ತುಂಬಾ ಇಷ್ಟಪಡ್ತಾರೆ. ನಾನಿಲ್ಲಿ 2 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. 2 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಅಜ್ವಾಯಿನ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ 1 ಕಪ್ ನೀರು ತಗೊಂಡಿದ್ದೆ. ನೋಡಿ, 3/4 ಕಪ್ ನೀರು ಹಾಕಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಹಿಟ್ಟನ್ನು ನೆನೆಸೋದೇನು ಬೇಡ, ಗೋಧಿ ಹಿಟ್ಟಾಗಿರೋದ್ರಿಂದ ಹಿಟ್ಟು ನೆನೆಸಿದ್ರೆ ಸಾಫ್ಟ್ ಆಗಿಬಿಡುತ್ತೆ. ಈ ರೀತಿ 8 ಭಾಗವಾಗಿ ಕಟ್ ಮಾಡ್ಕೊಳ್ಳಿ, ಈಕ್ವಲ್ ಸೈಜ್ ಇರಲಿ ಅಂತ ಅಷ್ಟೇ. ತೆಳುವಾಗಿ ರೊಟ್ಟಿ ಮಾಡ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ರೊಟ್ಟಿ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಹಿಟ್ಟು ಉದುರಿಸಿ ಅದರ ಮೇಲೆ ಒಂದೊಂದಾಗಿ ರೊಟ್ಟಿ ಹಾಕಿ ಒಂದಕ್ಕೊಂದು ಅಂಟೋದಿಲ್ಲ. ರೊಟ್ಟಿ ಎಲ್ಲವನ್ನು ಮಾಡೋದಾದ್ಮೇಲೆ 2 ಟೇಬಲ್ ಸ್ಪೂನ್ ತುಪ್ಪ ತಗೊಂಡು ಅದನ್ನು ಮೆಲ್ಟ್ ಮಾಡೋಣ. ಮೆಲ್ಟ್ ಆಗಿರೋ ತುಪ್ಪ ಸ್ವಲ್ಪ ತಣ್ಣಗಾಗಲಿ. ನಂತರ 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಮತ್ತು 2 ಟೇಬಲ್ ಸ್ಪೂನ್ ಮೈದಾ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ 4 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಮಾತ್ರ ತಗೊಳ್ಬಹುದು. ಇದೆರಡನ್ನು ಮಿಕ್ಸ್ ಮಾಡಿ ನಂತರ ಕರಗಿಸಿರುವಂಥ ತುಪ್ಪ ಹಾಕಿ ಆವಾಗಲೇ ಮಾಡಿಟ್ಕೊಂಡಿರುವಂಥ ರೊಟ್ಟಿಗೆ ಈ ಮಿಕ್ಸ್ಚರ್ನ ರೊಟ್ಟಿ ಮೇಲೆ ಪೂರ್ತಿ ಸ್ಪ್ರೆಡ್ ಮಾಡಿ ಒಂದು ರೊಟ್ಟಿ ಮೇಲೆ ಮತ್ತೊಂದು ರೊಟ್ಟಿ ಹಾಕಿ ಮತ್ತೆ ಈ ಮಿಕ್ಸ್ಚರ್ನ ಹಚ್ಚಿ ನಾನು ಆವಾಗಲೇ 8 ರೊಟ್ಟಿ ಮಾಡಿದ್ದೀನಿ. ಹಾಗಾಗಿ 4 ರೊಟ್ಟಿ ಒಂದರ ಮೇಲೆ ಒಂದು ಇಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ಒಂದು ಕಾಟನ್ ಕ್ಲಾತಲ್ಲಿ ಕವರ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ 5 ನಿಮಿಷ ಇಡಿ. ನಿಮಿಷದ ನಂತರ ಫ್ರಿಡ್ಜಿಂದ ಬಾಕ್ಸ್ ಹೊರಗಡೆ ತೆಗೆದು ಈಕ್ವಲ್ ಆಗಿ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಳಿ. ರೊಟ್ಟಿ ಸ್ವಲ್ಪ ತಿಕ್ಕಾಗಿರಬೇಕು. ತಿಕ್ಕಾಗಿದ್ರೆ ಫ್ರೈ ಮಾಡುವಾಗ ಪದರವಾಗಿ ಓಪನ್ ಆಗುತ್ತೆ, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಎಡ್ಜಸ್ನ ಸಮವಾಗಿರಲಿ ಅಂತ ಕಟ್ ಮಾಡ್ತಾ ಇದ್ದೀನಿ. ನಂತರ ನಿಮಗೆ ಇಷ್ಟ ಆಗೋ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ರೆಕ್ಟ್ಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಶೇಪ್ ಆಗಿರ್ಬೋದು, ಡೈಮಂಡ್ ಶೇಪ್ ಆಗಿರ್ಬೋದು. ನೋಡಿ, ಈ ರೀತಿ ತಿಕ್ಕಾಗಿರಬೇಕು. ಇದನ್ನು ಫ್ರೈ ಮಾಡುವಾಗ ಎಣ್ಣೆ ತುಂಬ ಕಾಯಿಸಿರಬಾರ್ದು. ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲಿ ಒಂದೊಂದೇ ಪೀಸ್ನ ಹಾಕಿದ ತಕ್ಷಣ ಮೇಲೆ ಬರ್ತಿಲ್ಲ. ಸ್ವಲ್ಪ ಫ್ರೈ ಆಗ್ತಾ ಒಂದೊಂದಾಗಿ ಪದರ ಉಚ್ಚುತ್ತೆ. ಒಂದೊಂದೇ ಪದರ ಉಚ್ಚಿದ ನಂತರ ಮೀಡಿಯಂ ಫ್ಲೇಮ್ಗೆ ಟರ್ನ್ ಮಾಡಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ. ಬೇಕರಿಯಲ್ಲಿ ಮಾಡಿರೋ ಥರ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ಟೀ ಜೊತೆ ಡಿಪ್ ಮಾಡ್ಕೊಂಡು ಕೂಡ ತಿನ್ನಬಹುದು. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಒಳ್ಳೆ ಸ್ನ್ಯಾಕ್ಸ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.